ಸಂತ್ರಸ್ತೆಯನ್ನ ಕೂಡಿಟ್ಟಂತಹ ಜಾಗದ ಬಗ್ಗೆ ಸದ್ಯ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ ಎಚ್ ಡಿ ರೇವಣ್ಣ ಪರ ವಕೀಲರಾಗಿರುವಂತಹ ಸಿ.ವಿ. ನಾಗೇಶ್ ಅವರು. ಸಂತ್ರಸ್ತೆಯನ್ನ ಕೂಡಿಟ್ಟಂತಹ ಜಾಗದ ಕಂದಾಯ ದಾಖಲೆ ಪಡೆದು ವಿಚಾರಣೆ ಮಾಡೋದು ಬಾಕಿ ಇದೆ ಅಂತ ಹೇಳಿ ರಿಮಾಂಡ್ನಲ್ಲಿ ಎಸ್ಐಟಿ ಅವರು ಹೇಳಿದ್ದಾರೆ. ಅದನ್ನ ಈಗಲೇ ಮಾಡಬಹುದಾಗಿತ್ತಲ್ಲ, ಸಂತ್ರಸ್ತೆ ಕೂಡಿಟ್ಟಂತಹ ಜಾಗದ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಆಕೆಯನ್ನ ಎಲ್ಲಿಂದ ಕರ್ಕೊಂಡು ಬಂದ್ರಿ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿ.ವಿ. ನಾಗೇಶ್. ಎಚ್ ಡಿ ರೇವಣ್ಣ ಅವರ ಪರ ವಕೀಲ ಎಲ್ಲಿಂದ ಕರ್ಕೊಂಡ್ಬಂದ್ರಿ, ಈಗ ಎಲ್ಲಿಂದ ಕರ್ಕೊಂಡ್ಬಂದ್ರಿ ಅನ್ನುವಂಥ ವಿಚಾರವಾಗಿ ಕೋರ್ಟ್ನ ಹೊರಗಡೆಯೂ ಚರ್ಚೆಯಾಗ್ತಾ ಇದೆ. ರೇವಣ್ಣ ಅವರ ಅವರ ಆಪ್ತ ಸಹಾಯಕ ರಾಜಶೇಖರ್ ತೋಟದ ಮನೆಯಲ್ಲಿ ಇದ್ರು ಅನ್ನುವಂಥದ್ದು ಪ್ರಾಥಮಿಕವಾಗಿ ಲಭ್ಯವಾದಂತ ಮಾಹಿತಿ. ಆದ್ರೆ ಆ ಜಾಗದಲ್ಲ, ಆಕೆಯ ಸಂಬಂಧಿಕರ ಮನೆಯಲ್ಲಿದ್ಲು ಅನ್ನುವಂಥ ಮಾತನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಈಗ ಅದೇ ವಿಚಾರವನ್ನ ಇಲ್ಲಿ ಸಿ.ವಿ. ನಾಗೇಶ್ ಅವರು ಕೂಡ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಎಲ್ಲಿಂದ ಕರ್ಕೊಂಡು ಬಂದ್ರಿ, ಹಾಗಾದ್ರೆ ಸಂತ್ರಸ್ತೆಯನ್ನ ಕೂಡಿಟ್ಟಂತಹ ಜಾಗದ ಪರಿಶೀಲನೆ ಮಾಡಬೇಕು ಅಂತ ಎಸ್ಐಟಿ ಅವರು ಹೇಳ್ತಿದ್ದಾರೆ. ಅದರ ಕಂದಾಯ ದಾಖಲೆ ಪಡೆದು ವಿಚಾರಣೆ ಮಾಡೋದು ಬಾಕಿ ಇದೆ ಅಂತ ಹೇಳ್ತಿದ್ದಾರೆ. ಅದನ್ನ ಈಗಲೇ ಮಾಡಬಹುದಾಗಿತ್ತಲ್ವಾ? ಹಾಗಾದ್ರೆ ಸಂತ್ರಸ್ತೆಯನ್ನ ಎಲ್ಲಿಂದ ಕರ್ಕೊಂಡು ಬಂದ್ರು, ಎಲ್ಲಿಂದ ರಕ್ಷಣೆ ಮಾಡಿದ್ರು, ಸಂತ್ರಸ್ತೆಯನ್ನ ಕರ್ಕೊಂಡು ಹೋದಂತಹ ವಾಹನವನ್ನ ಪತ್ತೆ ಮಾಡಬೇಕು ಅಂತ ರಿಮಾಂಡ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಎಸ್ಐಟಿ ಅವರು. ದೂರುದಾರ ಈಗಾಗಲೇ ಅದ್ಯಾವ ವಾಹನ ಅಂತ ಹೇಳಿದ್ದಾನೆ. ಸ್ಪ್ಲೆಂಡರ್ ಬೈಕ್ ನಲ್ಲಿ ಸತೀಶ್ ಬಾಬಣ್ಣ ಬಂದು ನನ್ನ ತಾಯಿನ ಕರ್ಕೊಂಡು ಹೋದ್ರು ಅಂತ ಹೇಳಿದ್ದಾನೆ. ಹಾಗಾದ್ರೆ ಎಷ್ಟು ವಾಹನ ಬಳಸಿದ್ದಾರೆ ಇವ್ರು ರಿಮಾಂಡ್ ನಲ್ಲಿ ಉಲ್ಲೇಖ ಮಾಡಿರೋ ಪ್ರಕಾರ? ರಿಮಾಂಡ್ ನಲ್ಲಿ ಆರೋಪಿ ಸ್ವ ಇಚ್ಛೆ ಹೇಳಿಕೆ ಮೇರೆಗೆ ಆರೋಪಿ ಕೃತ್ಯಕ್ಕೆ ಬಳಸಿದಂತಹ ಬೈಕ್ ಹಾಗೆ ಮೊಬೈಲ್ನ ಈಗಾಗಲೇ ಅದನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಆಗಿದೆ. ಇಲ್ಲಿ ಕರೆದೊಯ್ದಂತಹ ಗಾಡಿ ಆಲ್ರೆಡಿ ಸೀಸ್ ಆಗಿದೆ. ಆದ್ರೂ ಮತ್ತೆ ಆ ಅಂಶಗಳನ್ನ ರಿಮಾಂಡ್ ನಲ್ಲಿ ಎಸ್ಐಟಿ ಉಲ್ಲೇಖ ಮಾಡಿರೋದು ಯಾವ ಕಾರಣಕ್ಕಾಗಿ ಅನ್ನುವಂತಹ ಪ್ರಶ್ನೆಯನ್ನ ಈಗ ಎತ್ತುವಂತಹ ಕೆಲಸವನ್ನ ಮಾಡಿದ್ದಾರೆ ರೇವಣ್ಣ ಪರ ವಕೀಲ ಸಿ.ವಿ. ನಾಗೇಶ್ ಅವರು. ಬಹಳ ಪ್ರಮುಖವಾಗಿ ಅವರು ಪ್ರಸ್ತಾಪ ಮಾಡ್ತಾ ಇರೋದು, ಈಗ ಎಸ್ಐಟಿ ಅವರು ಏನ್ ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ, ಅವರು ರಿಮಾಂಡ್ ಅರ್ಜಿಯನ್ನ ಏನ್ ಸಲ್ಲಿಕೆ ಮಾಡಿದ್ದಾರೆ, ಕೋರ್ಟ್ಗೆ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಈ ಜಾಮೀನು ಅರ್ಜಿಗೆ ಸಂಬಂಧಪಟ್ಟ ಹಾಗೆ ಜಾಮೀನನ್ನ ನೀಡಬಾರದು ಅಂತ ಹೇಳಿ ಆ ಅಂಶಗಳನ್ನ ಉಲ್ಲೇಖ ಮಾಡಿ ಸದ್ಯ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡನೆ ಮಾಡ್ತಾ ಇರೋದು. ಪ್ರಮುಖವಾಗಿ ಒಂದು ಸಂತ್ರಸ್ತೆಯ ರಕ್ಷಣೆಯಾದಂತಹ ಜಾಗ, ಆ ಜಾಗದ ಕಂದಾಯ ದಾಖಲೆ ಪಡೆದು ವಿಚಾರಣೆ ಮಾಡೋದು ಬಾಕಿ ಇದೆ ಅಂತ ಹೇಳ್ತಿದ್ದಾರೆ. ಅದನ್ನ ಈಗಲೇ ಮಾಡಬಹುದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಸಂತ್ರಸ್ತೆ ಕೂಡಿಟ್ಟ ಜಾಗದ ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ಸಂತ್ರಸ್ತೆಯನ್ನ ಇವರು ಎಲ್ಲಿಂದ ಕರ್ಕೊಂಡು ಬಂದ್ರು, ಹಾಗಾದ್ರೆ ಅದನ್ನ ಆಲ್ರೆಡಿ ಮಾಡಬಹುದಾಗಿತ್ತಲ್ಲ, ಇನ್ನೂ ಮಾಡಿಲ್ಲ ಅಂತಂದ್ರೆ ಎಲ್ಲಿಂದ ಕರ್ಕೊಂಡು ಬಂದ್ರಿ ನೀವು ಅನ್ನುವಂಥ ಪ್ರಶ್ನೆಯನ್ನ ಎತ್ತಿದ್ದಾರೆ. ಅಲ್ಲದೆ ಸಂತ್ರಸ್ತೆಯನ್ನ ಕರ್ಕೊಂಡು ಹೋದಂತಹ ವಾಹನದ ಪತ್ತೆಯಾಗಬೇಕು ಅಂತ ಹೇಳಿ ರಿಮಾಂಡ್ ನಲ್ಲಿ ಅಂದ್ರೆ ಆಕ್ಷೇಪಣೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ದೂರುದಾರ ಈಗಾಗಲೇ ಅದು ಯಾವ ವಾಹನ ಅಂತ ಹೇಳಿದ್ದಾನೆ. ನನ್ನ ತಾಯಿಯನ್ನ ಸತೀಶ್ ಬಾಬಣ್ಣ ಸ್ಪ್ಲೆಂಡರ್ ಬೈಕ್ ನಲ್ಲಿ ಬಂದು ಕರ್ಕೊಂಡು ಹೋದ ಅಂತ ಆತನೇ ಉಲ್ಲೇಖ ಮಾಡಿದ್ದಾನೆ. ಅಷ್ಟೇ ಆತ ಹೇಳಿದ ಮೇಲೆ ಬೇರೆ ವೆಹಿಕಲ್ಗಳನ್ನ ಹಾಗಾದ್ರೆ ಯೂಸ್ ಮಾಡಿದಾರಾ? ರಿಮಾಂಡ್ ನಲ್ಲಿ ಆರೋಪಿಯ ಸ್ವ ಇಚ್ಛೆ ಹೇಳಿಕೆ ಮೇರೆಗೆ, ಯಾರ ಆರೋಪಿ? ಸತೀಶ್ ಬಾಬಣ್ಣ, ಈ ಪ್ರಕರಣದ ಕಿಡ್ನಾಪ್ ಕೇಸ್ನ A2 ಆರೋಪಿ. ಆತನ ಸ್ವ ಇಚ್ಛೆ ಹೇಳಿಕೆ ಮೇರೆಗೆ ಕೃತ್ಯಕ್ಕೆ ಬಳಸಿದಂತಹ ಬೈಕ್, ಮೊಬೈಲ್ನ ಆಲ್ರೆಡಿ ಸೀಸ್ ಮಾಡುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ. ಆದ್ರೂ ಆಕ್ಷೇಪಣೆಯಲ್ಲಿ ಮತ್ತೆ ಈ ಅಂಶಗಳನ್ನ ಉಲ್ಲೇಖ ಮಾಡಿರೋದು ಯಾಕೆ? ಇದೇ ವೆಹಿಕಲ್, ಇದು ಒಂದೇ ವೆಹಿಕಲ್, ಮತ್ತೆ ಯಾವುದೂ ಕೂಡ ಇಲ್ಲ. FIR ನಲ್ಲಿಯೂ ಕೂಡ ಈ ಬಗ್ಗೆ ಹೇಳಲಾಗಿದೆ. ಅಲ್ಲಿಯೂ ಕೂಡ ಯಾವ ವಾಹನ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡುವಂತಹ ಕೆಲಸ ಆಗಿದೆ. ಅದನ್ನ ಆಲ್ರೆಡಿ ಸೀಸ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಸೀಸ್ ಮಾಡಿದಂತಹ ನಂತರದಲ್ಲಿ ಕಿಡ್ನಾಪ್ಗೆ ಬಳಸಿದಂತಹ ಅಥವಾ ಇವರೇನು ಕರ್ಕೊಂಡು ಹೋದ್ರು ಇಂಥ ಗಾಡಿನಲ್ಲಿ ಅಂತ ಏನು ಮೆನ್ಷನ್ ಮಾಡಿದ್ರು ಸ್ಪ್ಲೆಂಡರ್ ಬೈಕ್ ಬಗ್ಗೆ, ಅದನ್ನ ಆಲ್ರೆಡಿ ಸೀಸ್ ಮಾಡಿದಂತಹ ನಂತರದಲ್ಲಿ ಮತ್ತೆ ಆಕ್ಷೇಪಣೆಯಲ್ಲಿ ಇದನ್ನ ಉಲ್ಲೇಖ ಮಾಡುವಂತಹ ಉದ್ದೇಶ ಏನು? ಆರೋಪಿ ಹಾಗೆ ಸಾಕ್ಷಿದಾರರ ಮೊಬೈಲ್ ರಿಕವರಿ ಮಾಡಬೇಕಿದೆ ಅನ್ನುವಂಥ ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ ರಿಮಾಂಡ್ ನಲ್ಲಿ. ಅವ್ರ ಜೊತೆ 4 ದಿನ ಇದ್ದೆ, ಆಗ ಯಾಕೆ ಮಾಡಲಿಲ್ಲ? ಈಗಲೂ ಹೋಗಿ ರಿಕವರಿ ಮಾಡಿ, ಅದಕ್ಕೆ ಕಸ್ಟಡಿ ಯಾಕೆ ಬೇಕು? ಪೊಲೀಸ್ ಕಸ್ಟಡಿಗೆ ಕೊಡಿ ಅವರನ್ನ, ಎಚ್ ಡಿ ರೇವಣ್ಣ ಅವರನ್ನ ಅನ್ನುವಂಥ ಮನವಿಯನ್ನ ಎಸ್ಐಟಿ ತನ್ನ ಆಕ್ಷೇಪಣೆಯಲ್ಲಿ ಮೆನ್ಷನ್ ಮಾಡಿದೆ. ಅವರಿಗೆ ಜಾಮೀನನ್ನ ಕೊಡಬೇಡಿ, ನೀವು ನಮ್ಮ ಕಸ್ಟಡಿಗೆ ಕೊಡಿ ಅಂತ ಹೇಳಿ ಮನವಿಯನ್ನ ಕೇಳ್ಕೊಂಡಿದೆ ಕೋರ್ಟ್ಗೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಆಕ್ಷೇಪಣೆಯನ್ನ ಅಥವಾ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ ಸಿ.ವಿ. ನಾಗೇಶ್ ಅವರು. ಆರೋಪಿ ಹಾಗೆ ಸಾಕ್ಷಿದಾರರ ಮೊಬೈಲ್ ರಿಕವರಿ ಮಾಡಬೇಕಿದೆ ಅಂತ ಹೇಳಿ ರಿಮಾಂಡ್ ಅರ್ಜಿಯಲ್ಲಿ, ಆಕ್ಷೇಪಣೆ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಎಸ್ಐಟಿ ಅವರು.
ಅವ್ರ ಜೊತೆನೇ 4 ದಿನ ಇದ್ರಲ್ಲ ಎಚ್ ಡಿ ರೇವಣ್ಣ ಅವರು, ಅವ್ರ ಕಸ್ಟಡಿನಲ್ಲೇ ಇದ್ರಲ್ಲ, ಆಗ ಯಾಕೆ ಮಾಡಲಿಲ್ಲ? ಆಗ ಅವ್ರ ಫೋನನ್ನ ಸೀಸ್ ಮಾಡಬಹುದಾಗಿತ್ತಲ್ಲ, ರಿಕವರಿ ಮಾಡಬಹುದಾಗಿತ್ತಲ್ಲ, ಆಗ ಯಾಕೆ ಮಾಡಲಿಲ್ಲ? ಈಗಲೂ ಸಮಯ ಇದೆ, ಹೋಗಿ ರಿಕವರಿ ಮಾಡ್ಕೊಳ್ಳಿ. ಬಟ್ ಅಷ್ಟಕ್ಕೆ ಕಸ್ಟಡಿ ಬೇಕು ಅಂದ್ರೆ ಹೇಗೆ? ಟೆಕ್ನಿಕಲ್ ಸಾಕ್ಷಿ ಕಲೆ ಹಾಕಬೇಕಾಗಿದೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಮಾಡಿ, ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. 2ನೇ ಆರೋಪಿಯ ವಿಚಾರಣೆ ಬಾಕಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅವನು ಈಗಾಗಲೇ ಅರೆಸ್ಟ್ ಆಗಿದ್ದಾನೆ, ಅವನನ್ನೂ ವಿಚಾರಣೆ ಮಾಡಲಿ. ಬಾಬಣ್ಣನನ್ನ ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ. ಓಕೆ, ಅದನ್ನ ಮಾಡಬೇಕು ಅಂತಿದ್ದಾರೆ, ಮಾಡಲಿ. ಅದಕ್ಕೂ ರೇವಣ್ಣ ಅವರಿಗೆ ಜಾಮೀನು ನೀಡುವುದಕ್ಕೂ ಏನು ಸಂಬಂಧ? ಮಹಜರು ಮಾಡಬೇಕು ಅಂದಿದ್ದಾರೆ. ಅವನು ಅರೆಸ್ಟ್ ಆದ್ರೂ ಯಾಕೆ ಮಾಡಲಿಲ್ಲ? ಈಗ ಸತೀಶ್ ಬಾಬಣ್ಣನನ್ನ ಅರೆಸ್ಟ್ ಮಾಡಿ ಎಷ್ಟು ದಿನ ಆಯಿತು? ಸಾಕಷ್ಟು ದಿನಗಳಾಗ್ಬಿಡ್ತಲ್ಲ. ರೇವಣ್ಣ ಅವರು ಅರೆಸ್ಟ್ ಆಗೋ ಮೊದಲೇ ಸತೀಶ್ ಬಾಬಣ್ಣ ಅರೆಸ್ಟ್ ಆಗಿತ್ತು. ಆಗ್ಲೇ ಆತನನ್ನ ಕರ್ಕೊಂಡು ಹೋಗಿ ಮಹಜರು ಮಾಡಿಸ್ಬೇಕಾಗಿತ್ತಲ್ಲ, ಆ ಮಹಜರನ್ನ ಯಾಕೆ ಮಾಡಲಿಲ್ಲ? ಅವನು ಅರೆಸ್ಟ್ ಆದ್ರೂ ಕೂಡ ಮಹಜರು ಮಾಡುವಂತಹ ಕೆಲಸವನ್ನ SIT ಅಧಿಕಾರಿಗಳು ಯಾಕೆ ಮಾಡಲಿಲ್ಲ? ಈ ಪ್ರಶ್ನೆಯನ್ನ ಎತ್ತಿದ್ದಾರೆ ಎಚ್ ಡಿ ರೇವಣ್ಣ ಪರ ವಕೀಲರಾಗಿರುವಂತಹ CV ನಾಗೇಶ್. ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಸಾಕ್ತಾ ಇದೆ ನೋಡಿ. ಆಕ್ಷೇಪಣೆಯನ್ನ ಏನಿವತ್ತು ಮಧ್ಯಾಹ್ನದ ವೇಳೆಗೆ ಸಲ್ಲಿಕೆ ಮಾಡಿದ್ರು SITಯ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜೈನಾ ಕೊಠಾರಿ ಅವರು, ಆ ಆಕ್ಷೇಪಣೆಯಲ್ಲಿ ಮೆನ್ಷನ್ ಮಾಡಿರುವಂತಹ ಅಂಶ, ಆ ರಿಮ್ಯಾಂಡ್ ಅರ್ಜಿಯಲ್ಲಿ ಮೆನ್ಷನ್ ಮಾಡಿರುವಂತಹ ಅಂಶ, ಅದನ್ನ ಉಲ್ಲೇಖ ಮಾಡಿ ಸದ್ಯ ಅದಕ್ಕೆ ತಮ್ಮ ವಾದವನ್ನ ಮಂಡನೆ ಮಾಡುವಂತಹ ಕೆಲಸವನ್ನ ರೇವಣ್ಣ ಪರ ವಕೀಲರಾಗಿರುವಂತಹ CV ನಾಗೇಶ್ ಅವರು ಮಾಡ್ತಾ ಇರೋದು. ಬಹಳ ಪ್ರಮುಖವಾಗಿ ಅವರು ಕೊನೆಯ ರಿಮ್ಯಾಂಡ್ ಅರ್ಜಿಯಲ್ಲಿ ಅವರು ಉಲ್ಲೇಖ ಮಾಡಿದಂತಹ ಕೆಲವೊಂದಿಷ್ಟು ಅಂಶಗಳು ಏನಿದ್ದಾವೆ, ಆ ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ತಮ್ಮ ವಾದವನ್ನ ಮಂಡನೆ ಮಾಡುವಂತಹ ಕೆಲಸವನ್ನ CV ನಾಗೇಶ್ ಅವರು ಮಾಡ್ತಿದ್ದಾರೆ. ಪ್ರಮುಖವಾಗಿ SIT ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರೋದು ಸಂತ್ರಸ್ತೆ ಇಟ್ಟಂಥ ಜಾಗದ ಮಹಜರು ಮಾಡಬೇಕು, ಆ ಜಾಗದ ಕಂದಾಯ ದಾಖಲೆಯನ್ನ ಪಡೆದು ವಿಚಾರಣೆ ಮಾಡೋದು ಬಾಕಿ ಇದೆ ಅಂತ ಹೇಳಿದ್ದಾರೆ. ಅದನ್ನ ಈಗಲೇ ಮಾಡಬಹುದಾಗಿತ್ತು, ಯಾಕೆ ಮಾಡಲಿಲ್ಲ? ಸಂತ್ರಸ್ತೆ ಕೂಡಿಟ್ಟ ಜಾಗದ ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಿದ್ದಾರೆ SIT ಅವರು. ರಿಮ್ಯಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹಾಗಾದ್ರೆ ಎಲ್ಲಿಂದ ಕರ್ಕೊಂಡು ಬಂದ್ರು ಅವರನ್ನ? ಗೊತ್ತಿಲ್ವಾ ಅವರಿಗೆ? ಅಲ್ಲಿ ಹೋಗಿ ಮಹಜರು ಮಾಡೋದಿಕ್ಕಾಗಲ್ವಾ? ಇಷ್ಟು ದಿನ ಸಮಯಾವಕಾಶ ಇತ್ತಪ್ಪ, ಯಾಕೆ ಮಾಡಲಿಲ್ಲ? ಸಂತ್ರಸ್ತೆಯನ್ನ ಕರ್ಕೊಂಡು ಹೋದಂತಹ ವಾಹನ ಪತ್ತೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ದೂರುದಾರ ಆಲ್ರೆಡಿ ತನ್ನ ದೂರಿನಲ್ಲೇ ಹೇಳಿದ್ದಾನೆ ಯಾವ ವೆಹಿಕಲ್ ಅಂತ ಹೇಳಿ, ಸ್ಪ್ಲೆಂಡರ್ ಬೈಕ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾನೆ. ಅಂದ್ರೆ ಎಷ್ಟು ವಾಹನ ಬಳಸಿದ್ದಾರೆ ಅಂತ ಹೇಳಿ ಇವ್ರ ಪ್ರಕಾರ ರಿಮ್ಯಾಂಡ್ನಲ್ಲಿ ಆರೋಪಿ ಸ್ವ ಇಚ್ಛೆಯ ಹೇಳಿಕೆಯ ಮೇರೆಗೆ ಆರೋಪಿ ಕೃತ್ಯಕ್ಕೆ ಬಳಸಿದಂತಹ ಬೈಕ್ ಹಾಗೆ ಮೊಬೈಲ್ನ ಆಲ್ರೆಡಿ ಸೀಸ್ ಮಾಡುವಂತಹ ಕೆಲಸ ಆಗಿದೆ. ಆತ ಸತೀಶ್ ಬಾಬಣ್ಣ ಮೊದಲನೇದಾಗಿ ಈ ಪ್ರಕರಣದಲ್ಲಿ ಅರೆಸ್ಟ್ ಆದಂತಹ ಆರೋಪಿ. ಆತನ ಸ್ವ ಇಚ್ಛೆ ಹೇಳಿಕೆ ಮೇರೆಗೆ ಆತನ ಮೊಬೈಲ್ನೂ ಸೀಸ್ ಮಾಡಿದ್ದಾರೆ, ಆತನ ಗಾಡಿಯನ್ನೂ ಸೀಸ್ ಮಾಡಿದ್ದಾರೆ. ಅದನ್ನ ಬಿಟ್ಟರೆ ಬೇರೆ ಯಾವ ವೆಹಿಕಲ್ಲೂ ಇಲ್ಲ. FIR ನಲ್ಲೂ ಈ ಬಗ್ಗೆ ಹೇಳಲಾಗಿದೆ, ಅಲ್ಲಿಯೇ ಯಾವ ವಾಹನ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನ ಈಗಾಗಲೇ ಸೀಸ್ ಕೂಡ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಆರೋಪಿ ಸಾಕ್ಷಿದಾರರ ಮೊಬೈಲ್ನ ರಿಕವರಿ ಮಾಡಬೇಕಿದೆ ಅಂತ ಮೆನ್ಷನ್ ಮಾಡಿದ್ದಾರೆ ಆಕ್ಷೇಪಣೆ ಅರ್ಜಿಯಲ್ಲಿ. ಅವ್ರ ಜೊತೆನೇ 4 ದಿನ ಇದ್ರಲ್ಲ, ಆಗ ಯಾಕೆ ಮಾಡಲಿಲ್ಲ? ಈಗಲೂ ಹೋಗಿ ರಿಕವರಿ ಮಾಡಿ. ಅದಕ್ಕೆ ಕಸ್ಟಡಿಗೆ ಯಾಕೆ ಕೇಳಬೇಕು ನನ್ನ ಕಕ್ಷಿದಾರರನ್ನ? 2ನೇ ಆರೋಪಿ ವಿಚಾರಣೆ ಬಾಕಿ ಇದೆ ಅಂತಂದಿದ್ದಾರೆ. ಅವನು ಈಗಾಗಲೇ ಅರೆಸ್ಟ್ ಆಗಿದ್ದಾನಲ್ಲ, ಸರಿ ವಿಚಾರಣೆ ಮಾಡಲಿ. ಬಾಬಣ್ಣ ಈಗಾಗಲೇ ಅರೆಸ್ಟ್ ಆಗಿದ್ದಾನೆ, ಮಹಜರು ಮಾಡಬೇಕು ಅಂದಿದ್ದಾರೆ. ಅವನನ್ನ ಅರೆಸ್ಟ್ ಮಾಡಿ ಇಷ್ಟು ದಿನ ಆಯ್ತಲ್ಲ, ಯಾಕೆ ಹಾಗಾದ್ರೆ ಮಹಜರಿಗೆ ಕರ್ಕೊಂಡು ಹೋಗಿಲ್ಲ? ಇದಕ್ಕುತ್ತರ ಅವರ ರಿಮ್ಯಾಂಡ್ ಅರ್ಜಿಯಲ್ಲೇ ಇದೆ. ಈ ಕೇಸ್ನ ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿ ವಿಚಾರಣೆ ಬಾಕಿ ಇದೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ರಾತ್ರಿ 9 ಗಂಟೆಗೆ FIR ಮಾಡೋದಾ? ಕೇಸ್ನಲ್ಲಿ ಆರೋಪಿಯ ಸೋಷಿಯಲ್ ಸ್ಟೇಟಸ್ ನೋಡೋದಲ್ಲ, ಕೇಸ್ನಲ್ಲಿ ಅವನ ಗಿಲ್ಟಿ ಮುಖ್ಯ ಆಗತ್ತೆ. ಹೀಗಾಗಿ ಈ ಪ್ರಕರಣದ ಹಿಂದೆ ಯಾರಿದ್ದಾರೆ, ಯಾವ ಉದ್ದೇಶ ಇದೆ, ಇದ್ರ ಬಗ್ಗೆ ವಿಚಾರಣೆ ಆಗಬೇಕು, ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅನ್ನುವಂತಹ ವಿಚಾರವನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ ರೇವಣ್ಣ ಅವರ ಪರ ವಕೀಲರಾಗಿರುವಂತಹ CV ನಾಗೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.